ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ರಿವಿಷನ್ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇಂಪ್ಲಾಂಟ್ಸ್ ಮತ್ತೆ ಇನ್ಸ್ಟ್ರೂಮೆಂಟ್ಸ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಒಂದು ಪೆಲ್ವಿಸ್, ಇದು ಒಂದು ಹಿಪ್ ಜಾಯಿಂಟ್. ಇದು ಕಪ್ ನಾವು ಈ ತರ ಹಾಕ್ತಿವಿ. ಇದು ಅನ್ಸಿಮೆಂಟೆಡ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಇದಕ್ಕೆ ಸಿಮೆಂಟ್ ಹಾಕಲ್ಲ. ಈ ಕಪ್ ನ ಹಿಂಗ್ ಹಾಕಿದಾಗ ಈ ಕಪ್ ಒಳಗಡೆಯಿಂದ ಮೂಳೆ ಬೆಳ್ಕೋಬೇಕು, ಅದು ಸ್ಟ್ರಾಂಗ್ ಆಗಿ ಕೂತ್ಕೊಳ್ಳುತ್ತೆ. ಈಗ ರಿವಿಷನ್ ಅಂತಂದ್ರೆ, ರಿವಿಷನ್ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಒಂದು ಸರಿ ಮಾಡಿರುವಂತಹ ಹಿಪ್ ಜಾಯಿಂಟ್ ಹಲವಾರು ವರ್ಷಗಳ ಆದ್ಮೇಲೆ ಅದು ಫೇಲ್ಯೂರ್ ಅಂತ ಆಗುತ್ತೆ. ಇದೆಲ್ಲ ಕಪ್ ಲೂಸ್ ಆಗುತ್ತೆ. ಮೇ ಬಿ 25 ವರ್ಷ ಆಗ್ಬೋದು, 30 ವರ್ಷ ಆಗ್ಬೋದು. ಈ ಹೊಸ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಆದ್ರೆ 30-35 ವರ್ಷವರೆಗೂ ಬಾಳಿಕೆ ಬರುತ್ತೆ. ಈ ಹಳೆಯದು ಮುಂಚೆ ಮಾಡಿರುವಂತದ್ದು ಅಥವಾ ಬೇರೆ ಯಾವ್ದಾದ್ರು ತೊಂದರೆಯಿಂದ ಆ ಒಂದು ಪೇಷಂಟ್ಗೆ ಈ ಮೂಳೆಗಳು ವೀಕ್ ಆಗಿ ಈ ಕಪ್ಪು ಲೂಸ್ ಆಗಿ ಆಚೆ ಬಂದಿದ್ರೆ ಇಲ್ಲಿ ಮೂಳೆ ಎಲ್ಲ ತಿಂದ್ಕೊಂಡು ಹೋಗಿರುತ್ತೆ. ಅದಕ್ಕೆ ಡಿಫೆಕ್ಟ್ ಅಂತ ಹೇಳ್ತೀವಿ ನಾವು. ಅಸಿಟಾಬುಲರ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಮೊದಲು ಹಾಕುವಾಗ ಮೂಳೆ ಈ ತರ ಇದ್ರೆ ಎರಡನೇ ಸರಿ ಹಾಕುವಾಗ ಇಷ್ಟು ಡಿಫೆಕ್ಟ್ ಆಗಿ ಬಂದಿರುತ್ತೆ. ಆ ಡಿಫೆಕ್ಟ್ ನ ನಾವು ಯಾವ ರೀತಿ ಫಿಲ್ ಮಾಡ್ತೀವಿ ಅಂದ್ರೆ ಆಗ್ಮೆಂಟ್ಸ್ ಅಂತ ಹೇಳ್ತೀವಿ. ಈ ಆಗ್ಮೆಂಟ್ಸ್ ಅಂದ್ರೆ ನೋಡಿ, ಈ ರೀತಿ ಇರುತ್ತೆ. ಎಲ್ಲ ನಮ್ದು ಇನ್ಸ್ಟ್ರೂಮೆಂಟ್ಸ್, ಈ ರೀತಿ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಈ ಒಂದು ಕಪ್ ನ ನಾವು ಮೆಜರ್ ಮಾಡ್ತೀವಿ. ಇದು 52, 54, 56 ಈ ರೀತಿ. ಫಾರ್ ಎಕ್ಸಾಂಪಲ್ ಇದು 52 mm ಅಂದ್ರೆ ಇದು ಡಯಾಮೀಟರ್ 52 mm ಇರುತ್ತೆ. 52, 54, 55 ಆತರ 56 ಈ ತರ ಈವನ್ ನಂಬರ್ಸ್ ಅಲ್ಲಿ ಇರುತ್ತೆ. ಈ ಒಂದು ನಂಬರ್ ನ ನಾವು ಮೆಜರ್ ಮಾಡಿ ಇದನ್ನ ಪ್ರಿಪರೇಷನ್ ಮಾಡಿ ನಾವು ಆಕ್ಚುಯಲ್ ಕಪ್ ನ ಇಂಪ್ಲಾಂಟ್ ಮಾಡ್ತೀವಿ. ಈ ರೀತಿ ನಾವು ಆಕ್ಚುಯಲ್ ಕಪ್ ಹಾಕಕ್ ಮುಂಚೆ ನಾವು ಟ್ರಯಲ್ ಅಂತ ಹಾಕ್ತಿವಿ. ಈ ರೀತಿ ಟ್ರಯಲ್ ಅಂತ ಹಾಕ್ತಿವಿ. ಈ ಟ್ರಯಲ್ ಒಳಗಡೆ ಈ ತರ ಲೈನರ್ ಅಂತ ಇರುತ್ತೆ. ಈ ಟ್ರಯಲ್ ಇವೆಲ್ಲ ಬೇರೆ ಬೇರೆ ಸೈಜ್ ಇಂದು ಟ್ರಯಲ್ಸ್. ಈ ಟ್ರಯಲ್ ಒಳಗಡೆ ಈ ಲೈನರ್ ನೋಡಿ, ಇದು ದೊಡ್ಡದಾಗಿದೆ, ಇದ್ರೊಳಗಡೆ ಹೋಗ್ತಾ ಇಲ್ಲ. ಇದಕ್ಕೆ ಈ ಸೈಜ್ ಹೋಗುತ್ತೆ ಅಂತ ನೋಡ್ತೀವಿ. ಯಾವ ಸೈಜ್ ಇದೆ ಆ ಸೈಜ್ ನಾವು ಕಪ್ ಹಾಕ್ತಿವಿ. ಅದು ಟ್ರಯಲ್ ಅಂತ ಹೇಳ್ತೀವಿ. ಆ ಟ್ರಯಲ್ ಆದ್ಮೇಲೆ ಆ ಟ್ರಯಲ್ಗೆ ಲೈನರ್ ಅಂತ ಇರುತ್ತೆ, ಲೈನರ್ ಅಂತ ಹಾಕ್ತಿವಿ. ಈ ಟ್ರಯಲ್ ಹಾಕುವಾಗ ನಾವು ನೋಡ್ತೀವಿ ಯಾವ್ದು ಡಿಫೆಕ್ಟ್ ಇದೆ. ರಿವಿಷನ್ ಮಾಡ್ಬೇಕಾದ್ರೆ ಡಿಫೆಕ್ಟ್ ಅಂದ್ರೆ ಈ ಮೂಳೆಗಳು ತಿಂದೋಗಿರುತ್ತೆ. ಅವಾಗ ನಾವ್ ಏನ್ ಮಾಡ್ತೀವಿ, ಆಗ್ಮೆಂಟ್ಸ್ ಅಂತ ಹಾಕ್ತಿವಿ. ಆಗ್ಮೆಂಟ್ಸ್ ಅಲ್ಲಿ ಮತ್ತೆ ಸೈಜಸ್ ಬರುತ್ತೆ. 52, 54, 56 ಆ ರೀತಿ ಸೈಜಸ್ ಬರುತ್ತೆ. ಆ ಸೈಜಸ್ ಅಲ್ಲಿ ಮತ್ತೆ 5 mm, 10 mm, 15 mm ಅಂತ ಬರ್ತಾ ಇರುತ್ತೆ. ಈ ಆಗ್ಮೆಂಟ್ಸ್ ನ ನಾವು ಈ ರೀತಿ ಕೂರಿಸ್ತೀವಿ. ಇಲ್ಲಿ ಮೂಳೆ ಇಲ್ಲ ಅಂತಂದ್ರೆ ಈ ರೀತಿ ನಾವು ಆಗ್ಮೆಂಟ್ಸ್ ನ ಕೂರಿಸ್ತೀವಿ ಪ್ರಿಪರೇಷನ್ ಮಾಡಿ. ಈ ಆಗ್ಮೆಂಟ್ಸ್ ನ ಕೂರಿಸಿ ಮತ್ತೆ ನಾವು ಕಪ್ ಕೂರಿಸ್ತೀವಿ. ನಾವು ಈ ಒಂದು ಆಗ್ಮೆಂಟ್ಸ್ ಇರೋದ್ರಿಂದ ನಾವು ಯಾವ್ಯಾವ ಡಿಫೆಕ್ಟ್ ಏನಿರುತ್ತೆ ಆ ಡಿಫೆಕ್ಟ್ ನ ನಾವು ಫಿಲ್ ಮಾಡಬಹುದು. ನೋಡಿ, ಈ ರೀತಿ ಇಲ್ಲಿ ಮೂಳೆ ಇಲ್ಲ ಅಂತಂದ್ರೆ ಈ ಜಾಗದಲ್ಲಿ ಇದು ಕೂತ್ಕೊಳ್ಳುತ್ತೆ. ಈ ಆಗ್ಮೆಂಟ್ ನ ನಾವು ಇಲ್ಲಿ ಸ್ಕ್ರೂ ಹಾಕಿ ಫಿಕ್ಸ್ ಮಾಡ್ತೀವಿ. ಇದನ್ನ ಸ್ಕ್ರೂ ಹಾಕಿ ಫಿಕ್ಸ್ ಮಾಡ್ತೀವಿ. ಸೊ ಇದೆಲ್ಲದನ್ನು ನಾವು ಟ್ರಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಇದೆಲ್ಲ ಇನ್ಸ್ಟ್ರೂಮೆಂಟ್ಸ್ ಮಾಡಿ ಒಂದು ಟ್ರಯಲ್ ಅಲ್ಲಿ ಫಸ್ಟ್ ನೋಡ್ತೀವಿ. ಇದು ಟ್ರಯಲ್, ಇದು ಈ ರೀತಿ ಕೂರಿಸ್ತೀವಿ. ಇದನ್ನ ಹಾಕಿ ಈ ತರ ಕೂರಿಸ್ತೀವಿ. ಇದು ಇನ್ಸ್ಟ್ರೂಮೆಂಟ್ಸ್, ಇದು ಟ್ರಯಲ್. ಈ ಟ್ರಯಲ್ ಅಲ್ಲಿ ನೋಡ್ತೀವಿ, ಫಸ್ಟ್ ಕೂರಿಸ್ತೀವಿ. ಓಕೆ, ಇದು ನಮ್ಗೆ ಈ ಪೇಷಂಟ್ಗೆ ಇದು ಕರೆಕ್ಟ್ ಆಗಿದೆ. ಇದು ಕರೆಕ್ಟ್ ಆಗಿದೆ ಅಂತಂದ್ರೆ ಇದನ್ನ ನಾವು ಫೈನಲ್ ಮಾಡಿದಾಗ ಇದು ಪ್ಯಾಕ್ ಆಗಿರೋದು ಕವರ್ ಅಲ್ಲಿ ಇರುತ್ತೆ. ಪ್ಯಾಕ್ ಆಗಿರೋದು ಒಂದ್ಸರಿ ಓಪನ್ ಮಾಡಿದ್ರೆ ಮತ್ತೆ ಯೂಸ್ ಮಾಡಬೇಕು, ಇಲ್ಲ ಬಿಸಾಕ್ಬೇಕು. ಸೊ ಆ ರೀತಿ, ಯಾಕಂದ್ರೆ ಅದು ಹೈಲಿ ಸ್ಟೆರೈಲ್ ಮತ್ತೆ ಪ್ಯಾಕ್ ಮಾಡ್ಬೇಕಾದ್ರೆ ಸ್ಟೆರೈಲ್ ಪ್ಯಾಕ್ ಆಗಿರುತ್ತೆ. ಒಂದ್ಸರಿ ತೆಗೆದ್ರೆ ನಾವು ಅದನ್ನ ಮತ್ತೆ ರೀಯೂಸ್ ಆತರ ಮಾಡೋದಿರೋದಿಲ್ಲ. ಯಾವ್ದೇ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇನ್ಸ್ಟ್ರೂಮೆಂಟ್ಸ್, ಇಂಪ್ಲಾಂಟ್ಸ್. ಸೊ ಆ ಇದರಿಂದ ನಾವು ಒಂದ್ಸರಿ ತಪ್ಪಾಗಿರೋ ಸೈಜ್ ಓಪನ್ ಮಾಡಿಸಿದ್ರೆ ಅದ್ರದ್ದು ವೇಸ್ಟ್, ಎಕ್ಸ್ಪೆನ್ಸಿವ್ ಇಂಪ್ಲಾಂಟ್ಸ್ ಇರುತ್ತೆ. ಸೊ ಆ ರೀಸನ್ ಇಂದ ನಾವು ಮೊದಲಿಗೆ ಟ್ರಯಲ್ ಇಂಪ್ಲಾಂಟ್ಸ್ ಅಂತ ಹಾಕಿ ನೋಡ್ತೀವಿ. ಯಾವ್ದೇ ಆಗ್ಲಿ, ಇವನ್ ಜಾಯಿಂಟ್ ನೀ ರಿಪ್ಲೇಸ್ಮೆಂಟ್ ಆಗಿರ್ಬೋದು, ಹಿಪ್ ರಿಪ್ಲೇಸ್ಮೆಂಟ್ ಆಗಿರ್ಬೋದು, ಯಾವ್ದೇ ಆಗ್ಲಿ. ಸೊ ಇದೆಲ್ಲದನ್ನು ನಾವು ಟ್ರಯಲ್ ಇಂಪ್ಲಾಂಟ್ಸ್ ಅಂತ ಹಾಕ್ತಿವಿ. ಈ ಟ್ರಯಲ್ ಇಂಪ್ಲಾಂಟ್ಸ್ ನ ನೋಡಿ ಇದಕ್ಕೆ ಇವ್ರಿಗೆ ಫಿಟ್ ಆಗ್ತಿದೆ ಅಂತ ನೋಡಿ ಇದು ಕರೆಕ್ಟ್ ಇದೆ ಅಂತ ಗೊತ್ತಾದ್ಮೇಲೆ ನಾವು ಆಕ್ಚುಯಲ್ ಇಂಪ್ಲಾಂಟ್ಸ್ ನ ಓಪನ್ ಮಾಡಿಸ್ತೀವಿ. ಇದೆಲ್ಲರೂ ಟ್ರಯಲ್ ಇಂಪ್ಲಾಂಟ್ಸ್ ಮತ್ತೆ ಟ್ರಯಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ರಿವಿಷನ್ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಯೂಸ್ ಮಾಡುವಂತ ಆಗ್ಮೆಂಟ್ಸ್. ಇದು ರಿವಿಷನ್ ಹಿಪ್ ರಿಪ್ಲೇಸ್ಮೆಂಟ್ ಗೆ ಯೂಸ್ ಮಾಡುವಂತ ಒಂದು ಟ್ರಯಲ್ಸ್. ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಥ್ಯಾಂಕ್ ಯು.